ನಾನು ಸೈನಿಕ, ಆಮೇಲೆ ನಾನು ಕೂಡ 1998 ಮಲ್ಲನಗೌಡರಿಗಿಂತ ಮುಂಚೆ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿಯನ್ನ ಪಡೆದಿದ್ದೆ. ನಮ್ಮ ಸಮಯದೊಳಗೆ ಯುವಕ ಮಂಡಳಿ ಎಷ್ಟು ಬಲಿಷ್ಠ ಆಗಿದ್ವು ಅಂತಂತಂದ್ರೆ ನಾವು ಏನು ವಿಚಾರ ಮಾಡ್ತಿದ್ವಿ ನಾವು ಅದನ್ನ ಶತಸಿದ್ಧ ಮಾಡ್ತಾ ಇದ್ವಿ. ನಾವು ಪ್ರತಿ ಗ್ರಾಮಕ್ಕೆ ಹೋಗ್ತಾ ಇದ್ವಿ. ಅವಾಗೆಲ್ಲ ಬಹಳ ಆಕ್ಟಿವ್ ಇತ್ತು, ಪ್ರತಿ ಗ್ರಾಮದೊಳಗ ಯುವಕ ಮಂಡಳಿ ಇದ್ವು. ಇತ್ತಿತ್ಲಾಗಿ ಇದೇನ್ ಮೊಬೈಲ್ ಅಂತಕ್ಕಂತ ಏನೋ ಒಂದು ದೊಡ್ಡ ರೋಗ ಬಂದ್ಬಿಡ್ತು. ಅದು ಯುವಕ ಮಂಡಳನು ಹೋದ್ವು, ಆಮೇಲೆ ಅದು ಕಟ್ಟಿನೂ ಹೋದ್ವು. ಆಮೇಲೆ ನಮ್ ಸಿದ್ದಣ್ಣ ನೀವನ್ರಿ ದುರ್ದುಂಡ ಅದೇನ ಕಲ್ಲು ಎತ್ತಿದ್ರು, ಹೌದಿಲ್ಲ? ಈಗ ಅವರು ಕಡಿಮೆ ಆಗ್ಬಿಟ್ರೆ, ಈಗೆಲ್ಲ ಪೈಲೋನ್ರು ಕಡಿಮೆ ಆಗ್ಯಾರ. ಯಾಕೆ ಹಂಗಾಗ್ಯಾರಪ್ಪ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲಾರ್ದಕ್ಕಾಗೈತಿ. ನಾವು ಯಾವಾಗ ಒಂದು ಉತ್ತಮ ಕಾರ್ಯವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ನಮ್ಮ ಮನದಲ್ಲಿ ಒಂದು ಡಿಸೈಡ್ ಅನ್ನ ಮಾಡ್ತೀವಿ, ಅವತ್ತೆ ನಾವು ಕೆಲಸ ಮಾಡಿದ 50ರಷ್ಟು ನಾವು ನಮ್ಮ ಗುರಿಯನ್ನ ಮುಟ್ಟೇವಿ ಅಂತಕ್ಕಂಥದ್ದು. ಮತ್ತೆ ಇನ್ನ 50% ನಾವೆಲ್ಲರೂ ಕೂಡ್ಕೊಂಡು ಅಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡಿ ಮುಟ್ತೀವಿ. ಅದು ಉಳಿದ 50% ನಮ್ಮ ಗುರಿಯನ್ನ ಮುಟ್ಟಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಏನಾದರೂ ಯುವಕ ಸಂಘಗಳಿಗೆ, ಯುವತಿ ಮಂಡಳಿಗಳಿಗೆ, ಕರಡಿ ಮನೆಗಳಿಗೆ, ಹವ್ಯಾಸಿ ಸಂಘಗಳು ಒಳ್ಳೇದಾಗಬೇಕು ಅನ್ನೋದ್ರ ದೃಷ್ಟಿಯಿಂದ ಬಹಳಷ್ಟು ಹೋರಾಟಗಳು ಮಾಡ್ಕೊಂಡು ಬಂದು ಕಳೆದ 16 ವರ್ಷಗಳಲ್ಲಿ ಸರ್ಕಾರದ ಬಹಳಷ್ಟು ಯೋಜನೆಗಳು ನಮ್ಮ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಮುಚ್ಚಿಬಿಟ್ರು. ಅದರ ವಿರುದ್ಧ ಸಹ ಹೋರಾಟ ಮಾಡಿದ್ವಿ. 1993-94 ನಮ್ಮ ರಾಜ್ಯದಲ್ಲಿ 70,000 ಯುವಕ ಸಂಘಗಳಿತ್ತು. ಇವತ್ತು ನಾವು 3,000 ಯುವಕ ಸಂಘಗಳಿದ್ದೀವಿ. ನೋಡಿ ಅಂತರ, 70,000 ಇಲ್ಲಿ, 3,000 ಇಲ್ಲಿ. ಅಂದ್ರೆ ನಾವೆಲ್ಲೋ ಒಂದ್ ಕಡೆ ಸಾಮಾಜಿಕ ಕ್ಷೇತ್ರದಿಂದ, ಸೇವಾ ಕ್ಷೇತ್ರದಿಂದ ದೂರ ಆಗ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ನಾವು ಹಣದಿಂದನೋ ಅಥವಾ ಸಂಸಾರದ ಗೊಂದಲದಿಂದ ನಾವು ಸಾಮಾಜಿಕ ಚಟುವಟಿಕೆ ತೊಡಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ. ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಈ ತಿಂಗಳು ಅಷ್ಟೇ ಅಲ್ಲದೆ ಪುತ್ತೂರು ವಿಭಾಗದಲ್ಲಿ, ಮಡಿಕೇರಿ ವಿಭಾಗದಲ್ಲಿ, ವಿಜಯಪುರ ವಿಭಾಗದಲ್ಲಿ, ಬೆಳಗಾವಿ ವಿಭಾಗದಲ್ಲಿ, ಹೀಗೆ ಯಾಕಂತಂದ್ರೆ ಅವರ ಚಿಂತನೆ ಹೇಗಿದೆ ಅಂದ್ರೆ ರಾಜ್ಯಾಧ್ಯಕ್ಷರು ಇವತ್ತು ಸರ್ಕಾರ ನಿಲ್ಲಿಸಿರ್ತಕ್ಕಂಥ ಪ್ರಶಸ್ತಿಗಳನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸಲಾರದೆ ನಾವು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಹೆಸರಿನಲ್ಲಿ ಪುತ್ತೂರು ವಿಭಾಗದಲ್ಲಿ ಸ್ವಾಮಿ ವಿವೇಕಾನಂದ ಹೆಸರಿನಲ್ಲಿ, ಬೆಳಗಾವಿ ವಿಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ, ಕೊಪ್ಪಳ ವಿಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಹೆಸರಿನಲ್ಲಿ, ಹೀಗೆ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಹೆಸರಿನಲ್ಲಿ ನಾವು ಈ ಯುವ ಪ್ರಶಸ್ತಿಯನ್ನ ನೀಡಿ ಯುವಕರನ್ನ ಹೊರದುಂಬಿಸಿ ಸಂಘಟನೆಯನ್ನ ಮಾಡೋಣ ಅಂತಕ್ಕಂತ ಒಂದು ಕರೆಯನ್ನ ಏನು ಕೊಡ್ತಾರಲ್ಲ, ನಿಜವಾಗ್ಲೂ ನಾವು ಎಲ್ಲ ಜಿಲ್ಲಾಧ್ಯಕ್ಷರು ಅವರ ಜೊತೆಗೆ ಇರ್ತೀವಿ. ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಅಂತ ಹೇಳಿದಾರ. ಅದರ ಪ್ರಕಾರ ಸರ್ಕಾರಗಳನ್ನ ನಾವು ಬಹಳ ಗಣ್ಯ ವ್ಯಕ್ತಿಗಳು ಮಾತಾಡಿದ್ರು. ಸರ್ಕಾರಗಳ ಕಣ್ಣು ಮುಚ್ಚಿಕೊಂಡು ಕೂತಾವ ಅಂತಂದ್ರೆ ನಾವು ಯುವಕರು ಕಣ್ಣು ಮುಚ್ಚಿಕೊಂಡು ಕೂದಿದ್ದು ಅವು ಕುಂತಿದಾವ. ನಾವು ನಿಜವಾಗ್ಲೂ ಕಣ್ಣು ಬಿಟ್ಟು ನೋಡಿದ್ರ ಅವು ತಾನೇ ತೆರೆದೇ ತೆರೀತಾವ.